ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಡಿಕೆ ಶಿವಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ. ಕಾಳಂಗಿ ಸೊಸೈಟಿ ಅವ್ಯವಹಾರದ ಕುರಿತು ಅಧಿಕಾರಿಗಳು ಕಾಲಹರಣ ಮಾಡುತ್ತಿಲ್ಲ, ತೇಜಸ್ವಿನಿ ಗೌಡ. ಜೀವಜಲದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಶಾಸಕ ಶ್ರೀನಿವಾಸ್ ಮಾನೆ. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿದ ಎಸಿ. ಕೃಷಿ ಜಯಂತಿಯ ನಿರ್ಣಯಗಳ ಪ್ರತಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ. ವೀರ ರಸ್ತೆ ಕಾಮಗಾರಿಗಳಿಗೆ ಶಾಸಕ ದಿನಕರ್ ಶೆಟ್ಟಿ ಅವರಿಂದ ಶಂಕುಸ್ಥಾಪನೆ. ಗೃಹಲಕ್ಷ್ಮಿ ಯೋಜನೆಯ ಮೃತ ಫಲಾನುಭವಿಗಳ 12.37 ಲಕ್ಷ ಸರ್ಕಾರಕ್ಕೆ ಮರುಭರಣ, ಸತೀಶ್ ನಾಯ್ಕ್. ನರೇಗಾ ಕಾಮಗಾರಿ ಸ್ಥಳದಲ್ಲಿ ಮಾಹಿತಿ ವಿನಿಮಯ ಕಾರ್ಯಕ್ರಮ. ಆತ್ಮಸ್ಥೈರ್ಯ ಮತ್ತು ಸತತ ಪ್ರಯತ್ನದಿಂದ ಉತ್ತಮ ಸಾಧನೆ ಸಾಧ್ಯ, ಜಿಲ್ಲಾಧಿಕಾರಿ. ಮೇ 15ರಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ನಾಡಿನ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪಟ್ಟಣದ ಗ್ರಾಮದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು, ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ರಾಜ್ಯಾದ್ಯಂತ ಅತ್ಯಂತ ಕ್ರಿಯಾಶೀಲವಾಗಿ ನಡೆಯುತ್ತಿದ್ದು, ಉಪಮುಖ್ಯಮಂತ್ರಿಗಳಾಗಿ ಜನಪರ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುತ್ತಿದ್ದಾರೆ ಎಂದರು. ಅಲ್ಲದೆ ಡಿಕೆ ಶಿವಕುಮಾರ್ ಅವರು ಶೀಘ್ರದಲ್ಲೇ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನರ ಸೇವೆ ಮಾಡುವ ಭಾಗ್ಯವನ್ನು ಭಗವಂತ ಕರುಣಿಸಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಎಸ್ ಭಟ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ ಮಿರಾಶಿ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎನ್ಕೆ ಭಟ್, ನಗರ ಘಟಕದ ಅಧ್ಯಕ್ಷರಾದ ಸತೀಶ್ ನಾಯ್ಕ್, ಪ್ರಮುಖರಾದ ರಿಷಬ್ ಪ್ರಭು, ಎಂಡಿ ಮುಲ್ಲಾ, ಫೈರೂಜ್ ಶೇಖ್, ಗಣೇಶ್ ಪಾಟಣ್ಕರ್, ಅನಿಲ್ ಮರಾಠೆ, ಸಂತೋಷ್ ನಾಯ್ಕ್, ಫಕೀರ್ ಹರಿಜನ್, ಮಣಿಕಂಠ ನಾಯ್ಕ್, ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಗಣೇಶ್ ಹೆಗಡೆ, ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರಾದ ಅಮಿತ್ ಅಂಗಡಿ, ರಾಜು ನಾಯ್ಕ್, ನರ್ಮದಾ ನಾಯ್ಕ್, ಸುನಂದಾ ದಾಸ್, ಮಹಿಳಾ ಕಾಂಗ್ರೆಸ್ನ ಪೂಜಾ ನೇತ್ರೇಕರ್, ರೂಪಾ ಪಾಟಣ್ಕರ್, ಸರಸ್ವತಿ ಗುನುಗ, ಮುಷರತ್ ಖಾನ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾಳಂಗಿ ಸೊಸೈಟಿ ಅವ್ಯವಹಾರ ಕುರಿತು ಅಧಿಕಾರಿಗಳು ಕಾಲಹರಣ ಮಾಡುತ್ತಿಲ್ಲ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಕಾರವಾರದ ಸಹಕಾರಿ ಸಂಘದ ಉಪ ನಿಬಂಧಕರಾದ ಶ್ರೀಮತಿ ತೇಜಸ್ವಿನಿ ಗೌಡ ಈ ರೀತಿಯಾಗಿ ಉತ್ತರಿಸಿದರು. ಸ್ಪಷ್ಟವಾಗಿ ಯಾವ ವಿಚಾರ ಅಂತ ಹೇಳಿ ಈ ಕಾಳಂಗಿ ಸೊಸೈಟಿ ಬಗ್ಗೆ ಹೇಳೋದಾದ್ರೆ, ಅವ್ರ ಅರ್ಜಿ ಬಂದ ತಕ್ಷಣ ನಮ್ಮ ARCS ಇಮಿಡಿಯೇಟ್ ಆಗಿ ನಮ್ಮ ಒಂದು ಕಾಯ್ದೆಯಲ್ಲಿ ಏನು ಅಧಿಕಾರ ಇದೆ, ಅದರಲ್ಲಿ ಪ್ರಕ್ರಿಯೆಗಳು ಏನು ಪ್ರೊಸೆಸ್ ಮಾಡಬೇಕು ಆ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಅದಾದ ನಂತರ ಒಬ್ಬರು ಸಹಕಾರ ಅಭಿವೃದ್ಧಿ ಅಧಿಕಾರಿ ಮುಟ್ಟುಗೋಡು ತಾಲೂಕು ಇವರನ್ನ ಪ್ರಾಥಮಿಕವಾಗಿ ಒಂದು ವಿಚಾರಣೆ ಕೊಡೋದಕ್ಕೆ ನೇಮಕ ಮಾಡಿದ್ದಾರೆ. ಅವರು ದಾಖಲೆಗಳನ್ನ ತರಿಸ್ಕೊಂಡು ಸೊಸೈಟಿ ಕಡೆಯಿಂದ ವಿಚಾರಣೆ ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರೇನು ಹೇಳ್ತಾ ಇದ್ದಾರೆ, ಲಾಸ್ಟ್ ಬಾರಿನೂ ಪ್ರತಿಭಟನೆ ಮಾಡಿದ್ವಿ, ಪ್ರತಿಭಟನೆ ಮಾಡಿದ ನಂತರ ನೀವು ಒಂದು ಕಾಲಮಿತಿಯನ್ನು ಕೊಟ್ಟಿದ್ರಿ, ಕಾಲಮಿತಿ ಒಳಗಡೆ ಕ್ರಮ ತಗೊಳ್ತೀವಿ, ಅದ್ರ ಬಗ್ಗೆ ಏನಾಗಿದೆ ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಬಟ್ ಅದ್ರ ಬಗ್ಗೆ ಇನ್ನೂ ಏನು ಉತ್ತರ ಬಂದಿಲ್ಲ. ಈ ರೀತಿಯಾಗಿ ಕಾಲಹರಣ ಮಾಡ್ತಾ ಇದ್ದೀರಾ, ನಮ್ಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕಾಲಹರಣ ಆಗ್ತಾ ಇಲ್ಲ ಇಲಾಖೆ ಕಡೆಯಿಂದ. ಅವರು ಅವರಿಗೆ ಆ ಅಧಿಕಾರ ದತ್ತಕ ಆಗಿದೆ. ಅದರನ್ವಯ ಅವರು ನಮ್ಮ ಒಂದು ಸಹಕಾರ ಕಾಯ್ದೆಯಲ್ಲಿ ಏನು ಪ್ರೋಸೆಸ್ಗಳು ಮಾಡಬೇಕು ಆ ಥರ ಹಂತ ಹಂತವಾಗಿ ಕ್ರಮನ ಮಾಡ್ತಾ ಇದ್ದಾರೆ. ತನಿಖೆ ಈಗ ಪ್ರಾಥಮಿಕ ವರದಿ ಇವತ್ತು ಸಂಜೆ ಒಳಗಡೆ ಬರುತ್ತೆ. ಬಂದ ನಂತರ ಇಮಿಡಿಯೇಟ್ ಆಗಿ ಇಲಾಖೆ ವತಿಯಿಂದ ಕ್ರಮ. ಮೇಡಮ್, ಆಮೇಲೆ ಬೇರೆ ಈ ವಿಚಾರವಾಗಿ ನಾನು ಕೇಂದ್ರ ಕಚೇರಿ ಅನುಮತಿಯಿಂದ ನಾವು ಏನೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಈಗಾದ್ರೆ ನೀವು ಈ ಸೊಸೈಟಿ ವಿಚಾರವಾಗಿ ನೀರಿಲ್ಲದ ಬದುಕನ್ನು ಊಹಿಸುವುದು ಸಹ ಅಸಾಧ್ಯ. ಹಾಗಾಗಿ ಜೀವಜಲದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕಿದೆ. ಮುಂದಿನ ಜನಾಂಗಕ್ಕೆ ನೀರನ್ನು ಉಳಿಸಬೇಕಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೂಳೆತ್ತಲಾದ ಚುಂಚಲಕಟ್ಟಿ ಕೆರೆಯನ್ನು ಸಮುದಾಯಕ್ಕೆ ಹಸ್ತಾಂತರಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಯೋಜನೆಯ ಯೋಜನಾಧಿಕಾರಿ ರಘುರಾಮ್ ನಾಯ್ಕ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ವಾಸುದೇವ್ ಮೂಡಿ, ನಾರಾಯಣ್ ಬಿ, ಪಿಡಿಒ ರಾಮಣ್ಣ ಹನಕನಹಳ್ಳಿ, ಕೆರೆ
ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಹೇಶ್ ಕುಲಕರ್ಣಿ, ಸದಸ್ಯ ಗಂಗಾಧರ್ ಪ್ಯಾಟಿ, ಸಿದ್ದಲಿಂಗಪ್ಪ ಕಮಡೊಳ್ಳಿ, ರವಿ ಮ್ಯಾಗೇರಿ, ಕೆಎಸ್ ಕೋರಿಶೆಟ್ಟರ್, ನಿಂಗರಾಜ್ ಮಾಳ್ವಾಡ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಮೇ 15ರಂದು ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನು ಶಿರಸಿ ವಿಭಾಗಾಧಿಕಾರಿ ಚಂದ್ರಶೇಖರ್ ಆರ್ಜಿಯವರು ಶುಕ್ರವಾರ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಕಳೆದ 10 ದಿನಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವ್ಯವಸ್ಥೆಯ ಕುರಿತು ತಾಲೂಕಿನ ಬಿಸಿಲಕೊಪ್ಪ ಗ್ರಾಮದಲ್ಲಿ ಅನೇಕ ಸಂಘಟನೆಯ ಮುಖಂಡರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಡೆಯನ್ನು ಖಂಡಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಶಿವಕುಮಾರ್ ಅವರು ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ವೀಕ್ಷಣೆಯನ್ನು ಮಾಡಿ ಇನ್ನೊಂದು 15ರಿಂದ 20 ದಿನಗಳಲ್ಲಿ ಸಾರ್ವಜನಿಕರು ಸುಗಮವಾಗಿ ಸಂಚರಿಸಲು ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ಅದರಂತೆ ಈಗ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಕಾಮಗಾರಿಯು ವೇಗ ಪಡೆದುಕೊಂಡಂತಾಗಿದೆ ಮತ್ತು ಚಿಪ್ಪಗಿಯಿಂದ ಗೌಡಳ್ಳಿಯವರೆಗೆ ಒಂದು ಬದಿಯ ರಸ್ತೆ ಕಾಮಗಾರಿಗೆ ಡಾಂಬರ್ ಮಾಡಲಾಗಿದೆ. ಇದರಂತೆ ಇನ್ನುಳಿದ ರಸ್ತೆ ಕಾಮಗಾರಿಯು ಅತ್ಯಂತ ಭರದಿಂದ ಸಾಗಿದ್ದು, ರಸ್ತೆಗೆ ಈಗಾಗಲೇ ವೆಟ್ ಮಿಕ್ಸ್ ಮತ್ತು ಜಲ್ಲಿಯನ್ನು ಹಾಕಿ ಒಂದು ಬದಿಗೆ ಡಾಂಬರ್ ಹಾಕುತ್ತಿರುವ ದೃಶ್ಯ ಕಂಡುಬಂದಿತು. ಕೆಲ ದಿನಗಳ ಹಿಂದೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಜರುಗಿದ ಕೃಷಿ ಜಯಂತಿಯಲ್ಲಿ ಮಂಡಿಸಲ್ಪಟ್ಟ ನಿರ್ಣಯಗಳ ಪ್ರತಿಯನ್ನು ಮುಖ್ಯಮಂತ್ರಿಗಳಿಗೆ ಶಿರಸಿಯ ಸಹಾಯಕ ಆಯುಕ್ತರ ಮುಖಾಂತರ ಸಲ್ಲಿಸಲಾಯಿತು. ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಕಾರ್ಯಾಧ್ಯಕ್ಷ ಆರ್.ಎನ್. ಹೆಗಡೆ ಉಳ್ಳಿಕೊಪ್ಪ, ಕಾರ್ಯದರ್ಶಿ ಸುರೇಶ್ ಹಕ್ಕಿಮನಿ, ಸಹಾಯಕ ಆಯುಕ್ತ ಚಂದ್ರಶೇಖರ್ ಇವರಿಗೆ ನಿರ್ಣಯದ ಪ್ರತಿಯನ್ನು ಅರ್ಪಿಸಿದರು. ಪ್ರಮುಖರಾದ ಎಂ.ಎನ್. ಹೆಗಡೆ ಬಳಗಂಡಿ, ಶ್ರೀಕೃಷ್ಣ ಹೆಗಡೆ ಲಿಂಗದಕೋಣ, ಸತ್ಯನಾರಾಯಣ ಭಟ್, ಟಿಆರ್ಸಿಯ ಗಜಾನನ್ ಹೆಗಡೆ, ವಿಶ್ವನಾಥ್ ಹೆಗಡೆ ಉಪಸ್ಥಿತರಿದ್ದರು. ಕುಮಟಾ ತಾಲೂಕಿನ ಕತ್ಗಾಲ್, ಉಪ್ಪಿನಪಟ್ಟಣ, ಶಿರಗುಂಚಿ ಭಾಗದಲ್ಲಿ ವಿವಿಧ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು, ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಕುಮಟಾ ತಾಲೂಕಿನ ಸೊಪ್ಪಿನಹೊಸಳ್ಳಿ ಪಂಚಾಯತದ ಕಣ್ಕಳೆ, ಕವಲೋಡಿ ಮತ್ತು ಇದು ಮಲವಳ್ಳಿ, ಈ ಒಂದು ರಸ್ತೆ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಸ್ಥಳೀಯರ ಒಂದು ಒತ್ತಾಯದ ಮೇರೆಗೆ, ಒತ್ತಡದ ಮೇರೆಗೆ ಸುಮಾರು 1,25,00,000 ರೂಪಾಯಿಯ ಕಾಮಗಾರಿಯ ಟೆಂಡರ್ ಗಜು ನಾಯ್ಕ್ ಅಂಕೋಲದವರಿಗೆ ಆಗಿತ್ತು. ಇವತ್ತು ಅದಕ್ಕೆ ಪೂಜೆಯನ್ನ ಮಾಡಿ ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ನಾನು ನಮ್ಮ ಲೋಕೋಪಯೋಗಿ ಇಲಾಖೆಯ ಎಡಬ್ಲ್ಯೂ ಆದಂತ MP ನಾಯ್ಕರಿಗೆ ಸೂಚಿಸಿದ್ದೇನೆ. ಎಲ್ಲ ಕಡೆನೂ ಉತ್ತಮವಾದಂತ ಕಾಮಗಾರಿ ಮಾಡಿದ್ದಾರೆ. ಈಗಾಗಲೇ ನಾವು ಇದು ಸಹ ಒಳ್ಳೆಯ ರಸ್ತೆಯಾಗಿ ನಿರ್ಮಾಣ ಆಗಬೇಕು ಎನ್ನುವಂಥದ್ದು ಇಲ್ಲಿ ಸ್ಥಳೀಯ ಜನರ ಬೇಡಿಕೆ ಆಗಿತ್ತು. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಗ್ರಾಮೀಣ ಇದು ಏಕದಮ್ ಹಳ್ಳಿಯಲ್ಲಿ ಹಳ್ಳಿ ಇಂಥ ಒಂದು ಪ್ರದೇಶ, ಇದು ಕುಗ್ರಾಮ. ಇಂಥ ಒಂದು ಕುಗ್ರಾಮಕ್ಕೂ ಸಹ ಇವತ್ತು ನಾನು ಶಾಸಕರಾದ ಮೇಲೆ ರಸ್ತೆಯನ್ನ ಎಲ್ಲ ಕಡೆ ಮಾಡಿದ್ದೇನೆ. ಬಹುಶಃ ಇವತ್ತು ಬಡಾಳದಿಂದ ಚಂದಾವರ ತನಕ ಬಹಳ ಉತ್ತಮವಾದಂತ ರಸ್ತೆ ಇದೆ ಅನ್ನುವಂಥದ್ದನ್ನ ನಿನ್ನೆ ಒಬ್ಬರು ವಕೀಲರು ಬಂದವರು ಹೇಳ್ತಾ ಇದ್ರು. ಸ್ವಲ್ಪ ಘಟ್ಟದ ಮೇಲಿಂದ ರಸ್ತೆ ನೀವು ಮಾಡಿಕೊಡ್ರಿ, ನೀವು ಕೆಳಗಡೆ ಮಾತ್ರ ಮಾಡಿದ್ರಿ ಅನ್ನುವಂತ ಮಾತು ಹೇಳಿದ್ರು. ನಾನು ಹೇಳಿದೆ ಅದು ನನ್ನ ಕ್ಷೇತ್ರಕ್ಕೆ ಬರುವುದಿಲ್ಲ, ಅದು ಬೇರೆಯವ್ರ ಕ್ಷೇತ್ರಕ್ಕೆ ಬರ್ತದೆ ಅನ್ನುವಂಥದ್ದನ್ನ. ಈ ರಸ್ತೆ ಬಗ್ಗೆ ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಕಡೆ ಉತ್ತಮವಾದಂತ ಒಂದು ಗುಣಮಟ್ಟದ ರಸ್ತೆ ನನ್ನ ಅವಧಿಯಲ್ಲಿ ಮಾಡಿದ್ದೇನೆ. ಚಂದಾವರದಿಂದ ಸಾಲ್ಕೋಟ್ ತನಕ ಒಳ್ಳೆ ರಸ್ತೆ ಮಾಡಿದ್ದೇವೆ. ಮೂರೂರದಲ್ಲೂ ಒಳ್ಳೆ ರಸ್ತೆ ಮಾಡಿದ್ದೇವೆ. ಅಗನಾಶಿನಿ ಕುಮಟಾ ರಸ್ತೆ, ಗೋಕರ್ಣ ರಸ್ತೆ, ಎಲ್ಲ ರಸ್ತೆಗಳು ಗುಣಮಟ್ಟದ ರಸ್ತೆಯನ್ನ ನಾನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಎಲ್ಲೂ ಸಮಸ್ಯೆ ಆಗದೆ ಇದ್ದ ರೀತಿಯಲ್ಲಿ ಈ ರಸ್ತೆನೂ ಒಳ್ಳೆ ರಸ್ತೆಯಾಗಿ ನಿರ್ಮಾಣ ಮಾಡಿಕೊಡುವಂತ ಜವಾಬ್ದಾರಿ ಇಲಾಖೆದು ಇದೆ, ನಂದು ಇದೆ. ಇದನ್ನು ಮಾಡಿ ಕೊಡುವುದರ ಬಗ್ಗೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಾನು ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಯಾವಾಗ ಶುರು ಇವ್ರೆ ಗಜು ಸರ್? ನಾಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೃತ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಿದ್ದ ರೂಪಾಯಿ 12.37 ಲಕ್ಷಗಳನ್ನು ಸರ್ಕಾರಕ್ಕೆ ಮರುಭರಣ ಮಾಡಲಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ಪಿ. ನಾಯ್ಕ್ ತಿಳಿಸಿದರು.
ಅವರು ಶುಕ್ರವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯ ಮೃತ ಫಲಾನುಭವಿಗಳಿಗೆ ಜಮೆ ಆಗಿರುವ ಮೊತ್ತವನ್ನು ಈಗಾಗಲೇ ಸರ್ಕಾರಕ್ಕೆ ಜಮೆ ಮಾಡಲಾಗಿದ್ದು, ಈ ಮೊತ್ತವು ಇನ್ನೂ ಹೆಚ್ಚಿರುವ ಸಾಧ್ಯತೆಗಳಿದೆ. ಆದ್ದರಿಂದ ಮೃತ ಫಲಾನುಭವಿಗಳ ಕುರಿತು ಮಾಹಿತಿ ದೊರೆತಲ್ಲಿ ಗ್ಯಾರಂಟಿ ಸಮಿತಿಯ ಸದಸ್ಯರುಗಳು ತಮ್ಮ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಒದಗಿಸುವ ಮೂಲಕ ಮೃತರ ಖಾತೆಗಳಿಗೆ ಯೋಜನೆಯ ಹಣ ಜಮೆಯಾಗುವುದನ್ನು ತಡೆಯಲು ಪ್ರಯತ್ನಿಸಬೇಕು ಎಂದರು. ಗೃಹಲಕ್ಷ್ಮಿ ಯೋಜನೆಯ ಮೃತ ಫಲಾನುಭವಿಯ ಪಡಿತರ ಚೀಟಿಯಲ್ಲಿನ ಬೇರೆ ಕುಟುಂಬದ ಸದಸ್ಯರು ಹೊಸದಾಗಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮೃತ ಫಲಾನುಭವಿಗೆ ಜಮೆ ಆಗಿರುವ ಮೊತ್ತ ಸಂಪೂರ್ಣವಾಗಿ ಸರ್ಕಾರಕ್ಕೆ ಮರುಭರಣಗೊಂಡಿರುವುದನ್ನು ಪರಿಶೀಲಿಸಿ ಹೊಸದಾಗಿ ಸೇರ್ಪಡೆಗೆ ಮುಂದಿನ ಕ್ರಮ ಕೈಗೊಳ್ಳುವಂತೆ ಮತ್ತು ತಾಂತ್ರಿಕ ಕಾರಣಗಳಿಂದ ಯೋಜನೆಯ ಹಣ ಸಂದಾಯವಾಗದಿರುವ ಪ್ರಕರಣದಲ್ಲಿರುವ ಸಮಸ್ಯೆಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಿದ್ದಾಪುರ ತಾಲೂಕಿನ ಕಾನಗೋಡ ಗ್ರಾಮ ಪಂಚಾಯತ್ನ ಮಂಕೋಡ್ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೈಗೊಳ್ಳಲಾದ ಹೊರಗಾಲುವೆ ಕಾಮಗಾರಿ ಸ್ಥಳದಲ್ಲಿ ಕೂಲಿಗಾರರಿಗೆ ನರೇಗಾ ಯೋಜನೆ ಕುರಿತಾದ ಮಾಹಿತಿ ವಿನಿಮಯ ಕಾರ್ಯಕ್ರಮ ಶುಕ್ರವಾರ ನಡೆಸಲಾಯಿತು. ಕೂಲಿಗಾರರಿಗೆ ಯೋಜನೆಯಡಿ ಸಿಗುವ ಸೌಲಭ್ಯಗಳು ಹಾಗೂ ದಿನಕ್ಕೆ ನೀಡುವ ಕೂಲಿ ಮೊತ್ತ, ಕೆಲಸದ ಅವಧಿ, ವಿಕಲಚೇತನರು, ವಯಸ್ಕರು ಹಾಗೂ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಇರುವ ಕೆಲಸದಲ್ಲಿನ ರಿಯಾಯಿತಿ, ಸಾರ್ವಜನಿಕ ಕಾಮಗಾರಿಗಳಿಂದಾಗುವ ಪ್ರಯೋಜನಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನರೇಗಾ ಸಹಾಯಕ ನಿರ್ದೇಶಕ ಭೀಮಾನಾಯ್ಕ್ ಎಂಬಿ, ಎಲ್ಲ ಕೂಲಿಕಾರರು ಕಡ್ಡಾಯವಾಗಿ KYC ಮಾಡಿಕೊಳ್ಳಬೇಕು. ಜೊತೆಗೆ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಕೆಲಸ ನೀಡಲು ನಾವು ಸದಾ ಸಿದ್ಧರಾಗಿದ್ದು, NMMS ಫೋಟೋ ಕಡ್ಡಾಯವಾಗಿರುವುದರಿಂದ ಕೂಲಿಕಾರರು ಸಹಕರಿಸಬೇಕು ಎಂದರು. ತಾಂತ್ರಿಕ ಸಂಯೋಜಕ ಮಂಜುನಾಥ್, IEC ಸಂಯೋಜಕ ಪೂರ್ಣಿಮಾಗೌಡ, ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು. ಕಾಮಗಾರಿ ಸ್ಥಳದಲ್ಲಿ ಮಹಿಳಾ ಕೂಲಿಕಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಈ ಗ್ರಾಮ ಪಂಚಾಯತ್ನ ಸಮುದಾಯ ಕಾಮಗಾರಿಗಳಲ್ಲಿ 98% ಹೆಣ್ಣು ಮಕ್ಕಳು ಪಾಲ್ಗೊಂಡಿದ್ದು, ತಮ್ಮ ಗ್ರಾಮದ ಕಾಲುವೆ, ರಸ್ತೆ, ಕೆರೆ ಇತ್ಯಾದಿ ಸಾರ್ವಜನಿಕ ಆಸ್ತಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಿರುವುದು ಮೆಚ್ಚುಗೆಗೆ ಕಾರಣವಾಗಿದೆ. ಆತ್ಮಸ್ಥೈರ್ಯ ಮತ್ತು ಸತತ ಪ್ರಯತ್ನದಿಂದ ಯಾವುದೇ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಹೇಳಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಪ್ರಾಚಾರ್ಯರ ಸಂಘದ ವತಿಯಿಂದ ಆಯೋಜಿಸಲಾದ ದ್ವಿತೀಯ PUCಯಲ್ಲಿ ಉತ್ತಮ ಸಾಧನೆ ಮಾಡಿದ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಯುವ ಜನರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು, ಇಂತಹ ಅನೇಕ ಅಡೆತಡೆಗಳ ನಡುವೆಯೂ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಲು ಪಾಲಕರು, ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ಅಗತ್ಯವಿದ್ದು, ಇಂತಹ ಮಾರ್ಗದರ್ಶನ ದೊರೆತ ಕಾರಣ ದ್ವಿತೀಯ PUCಯಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಿದೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಹೆಸ್ಕಾಂ, ಸಾರಿಗೆ, ಪೊಲೀಸ್ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳು ಪೂರಕ ಸೌಲಭ್ಯಗಳನ್ನು ಒದಗಿಸಿವೆ. ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಇನ್ನೂ ಉತ್ತಮ ಸಾಧನೆ ಮಾಡಿ ಜಿಲ್ಲೆಗೆ ಹಾಗೂ ಪೋಷಕರಿಗೆ ಹೆಮ್ಮೆ ತರಬೇಕು ಎಂದರು. ಜಿಲ್ಲಾಡಳಿತದಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ವಿದ್ಯಾರ್ಥಿಗಳು, ತಮ್ಮ ಈ ಸಾಧನೆಗೆ ಪೋಷಕರು, ಶಿಕ್ಷಕರು ನೀಡಿದ ಬೆಂಬಲವನ್ನು ಸ್ಮರಿಸಿ ಜೀವನದಲ್ಲಿ ಶಿಸ್ತು ಮತ್ತು ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವುದಾಗಿ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. DK ಶಿವಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ. ಕಾಳಂಗಿ ಸೊಸೈಟಿ ಅವ್ಯವಹಾರದ ಕುರಿತು ಅಧಿಕಾರಿಗಳು ಕಾಲಹರಣ ಮಾಡುತ್ತಿಲ್ಲ, ತೇಜಸ್ವಿನಿ ಗೌಡ. ಜೀವಜಲದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಶಾಸಕ ಶ್ರೀನಿವಾಸ್ ಮಾನೆ. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿದ AC. ಕೃಷಿ ಜಯಂತಿಯ ನಿರ್ಣಯಗಳ ಪ್ರತಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ. ವೀರ ರಸ್ತೆ ಕಾಮಗಾರಿಗಳಿಗೆ ಶಾಸಕ ದಿನಕರ್ ಶೆಟ್ಟಿ ಅವರಿಂದ ಶಂಕುಸ್ಥಾಪನೆ. ಗೃಹಲಕ್ಷ್ಮಿ ಯೋಜನೆಯ ಮೃತ ಫಲಾನುಭವಿಗಳ 12.37 ಲಕ್ಷ ಸರ್ಕಾರಕ್ಕೆ ಮರುಭರಣ, ಸತೀಶ್ ನಾಯ್ಕ್. ನರೇಗಾ ಕಾಮಗಾರಿ ಸ್ಥಳದಲ್ಲಿ ಮಾಹಿತಿ ವಿನಿಮಯ ಕಾರ್ಯಕ್ರಮ. ಆತ್ಮಸ್ಥೈರ್ಯ ಮತ್ತು ಸತತ ಪ್ರಯತ್ನದಿಂದ ಉತ್ತಮ ಸಾಧನೆ ಸಾಧ್ಯ, ಜಿಲ್ಲಾಧಿಕಾರಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.